ಸೊ ನಮಸ್ಕಾರ ಸ್ನೇಹಿತರೆ. ಸೊ ನಾವು ಹಾವೇರಿ ಜಿಲ್ಲೆ ರಟ್ಟಳ್ಳಿ ತಾಲೂಕಲ್ಲಿ ನಮ್ಮ ವೀರೇಶ್ ಸರನವರಿಗೆ ನಮ್ಮ ವಿಕ್ಟರಿ ಕಿಡ್ಸ್ ಸಂಸ್ಥೆಯ ಸಾವಯವ ಉತ್ಪನ್ನಗಳನ್ನು ಕೊಟ್ಟಿದ್ವಿ. ಸೊ ಯಾವ ಥರ ರಿಸಲ್ಟ್ ಬಂದಿದೆ, ಹೇಗೆ ಫಲಿತಾಂಶ ಬಂದಿದೆ, ಸೊ ಬನ್ನಿ ಸ್ನೇಹಿತರೆ, ನಾವು ರೈತರಿದ್ದಾರೆ ಇಲ್ಲೇ, ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವು ಕಳೆದ ಒಂದು 2 ತಿಂಗಳ ಹಿಂದೆ ನಿಮಗೆ ನಮ್ಮ ವಿಕ್ಟರಿ ಕಿಡ್ಸ್ ಸಂಸ್ಥೆಯ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪಾಟ್ನ ಕೊಟ್ಟಿದ್ವಿ ಸರ್. ಸಾವಯವ ಉತ್ಪನ್ನಗಳನ್ನ ಕೊಟ್ಟಿದ್ವಿ. ಸೊ ನಿಮ್ಮ ಭತ್ತ ಕೊಟ್ಟಿದ್ವಿ, ಮತ್ತೆ ಅವರೇ ಸಸಿ ಕೊಟ್ಟಿದ್ವಿ, ಅಡಿಕೆ ಕೊಟ್ಟಿದ್ವಿ. ಸೊ ಯಾವ ತರ ರಿಸಲ್ಟ್ ಬಂದಿದೆ ಸರ್? ನೀವು ಭತ್ತ ಹಾಕಿದ್ರಿ ಮೇನು, ಸೊ ಯಾವ ತರ ರಿಸಲ್ಟ್ ಬಂದಿದೆ ಸರ್? ಸೊ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಅವಾಗ ರಾಸಾಯನಿಕ ಬಳಸ್ತಿದ್ರಿ, ಅಷ್ಟು ಇಳುವರಿ ಬರ್ತಿದ್ದಿಲ್ಲ ಸರ್. ಇಳುವರಿ ಬರೋದಿಲ್ಲ, ಆಮೇಲೆ ಎಷ್ಟು ಹೆಲ್ದಿ ಆಗಿರೋದಿಲ್ಲ. ಹಾಂ ಸರ್, ಈಗ ಚೆನ್ನಾಗೈತ್ರಿ. ಬಳಸೋದ್ರಿಂದ 2-3 ಪಟ್ಟು ಔಷಧಿ ಹೊಡಿತಿದ್ವಿ ನಾವು. ಅಂದ್ರೆ ರಾಸಾಯನಿಕ ಬಳಸಿದಾಗ ನೀವು 2-3 ಸಲ ಔಷಧಿ ಹೊಡಿತಿದ್ರಿ? ಒನ್ ಟೈಮ್ ಹೊಡೆದವ್ರಿ, ಒನ್ ಟೈಮ್ ಹೊಡೆದಿರ ಅಷ್ಟೇ. ನಾವೇನು ಮೆಟೀರಿಯಲ್ಸ್ ಕೊಟ್ಟಿದ್ವು ಅದೇ ಮೆಟೀರಿಯಲ್ಸ್ ಹೊಡೆದಿದ್ರಿ ಸರ್. ಈಗ ಹಿಂದಿನ ನೀವೇನ್ ರಾಸಾಯನಿಕ ಗೊಬ್ಬರ ಬಳಸ್ತಿದ್ರಲ್ಲ, ಸೊ ಅವಾಗ ಇವಾಗ ಈಗ ಗದ್ದೆ ನೋಡಿದ್ರೆ ಯಾವ ತರ ಚೇಂಜಸ್ ಕಾಣಿಸ್ತಿದೆ ಸರ್? ಸ್ವಲ್ಪ ಏರು ಕಾಣದ್ರಿ. ಯಾವಾಗ ಹಿಂದೆ ನೀವು ರಾಸಾಯನಿಕ ಮಾಡುವಾಗ? ರಾಸಾಯನಿಕ ಬಳಸ್ತೀವಿ. ಈಗೇನು ಅಷ್ಟೇನು ಏರ್ಪೇರ್ ಕಾಣ, ಲೆವೆಲ್ ಐತ್ರಿ, ಎಲ್ಲ ಲೆವೆಲ್ ಇದೆ ಸರ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಕಡೆಗೆಲ್ಲ ಯಾವ ತರ ಅವರ ಗದ್ದೆ ಇದೆ. ಸರ್, ಇವಾಗ ಎಷ್ಟು ಇಳುವರಿ ಬರಿಬೋದು ಅಂತ ನೀವು ಟಾರ್ಗೆಟ್ ಇಟ್ಟಿರಿ ಸರ್? ಒಂದು ಅಂದಾಜು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಈಗ 40 ಎಕರೆಗೆ 40-45 ಚೀಲ ಬರ್ಬೋದ್ರಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬುಡಲ ಯಾವ ತರ ಬಂದಿದೆ ಇವತ್ತು. ಚಲೋ ಬಂದಿದೆ ಸರ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಈ ನಮ್ಮ ವಿಕ್ಟರಿ ಕಿಡ್ಸ್ ಸಂಸ್ಥೆಯ ಸಾವಯವ ಉತ್ಪನ್ನಗಳನ್ನ ಬಳಸಿದ ಮೇಲೆ ನಮ್ಮ ವೀರೇಶ್ ಸರ್ ಒಂದು ಗದ್ದೆಗೆ ಯಾವ ತರ ರಿಸಲ್ಟ್ ಬಂದಿದೆ ಸರ್. ಇವು ನಮ್ಮ ವಿಕ್ಟರಿ ಕಿಡ್ಸ್ ಸಂಸ್ಥೆಯ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಸೊ ಎಲ್ಲ ರೈತರು ಬಳಸ್ಬೋದೇನು ಸರ್? ಬಳಸ್ಬೋದೇನು ಸರ್? ಸೊ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ಪ್ರತಿಯೊಬ್ಬ ರೈತರು ಈ ನಮ್ಮ ವಿಕ್ಟರಿ ಕಿಡ್ಸ್ ಸಂಸ್ಥೆಯ ಸೊ ಸಾವಯವ ಕೃಷಿನ ಬಳಸ್ರಿ ಅಂತ ನಮ್ಮ ವೀರೇಶ್ ಸರ್ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳೋದೊಂದೇ ಸ್ನೇಹಿತರೆ, ಎಲ್ಲರೂ ಕೂಡ ಸಾವಯವ ಕೃಷಿನ ಮಾಡ್ರಿ, ಸೊ ಮಣ್ಣನ್ನು ಸಂರಕ್ಷಿಸಿ ಹಾಗೂ ಈ ನಮ್ಮ ದೇಶವನ್ನು ಸಂರಕ್ಷಿಸಿ ಅಂತ ಹೇಳ್ತಾ ನಮ್ಮ ಮಾತನ್ನು